ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಕ್ರಿ ಸ್ಟೈಲ್ ಅಥವಾ ಬೇಕ್ರಿಯಲ್ಲಿ ಸಿಗೋ ಥರ ಸಾಫ್ಟ್ ಆಗಿರೋ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡಿ. ಎಷ್ಟೋ ಜನಕ್ಕೆ ಬೇಸರ ಇರುತ್ತೆ, ನಾವು ಸಾಫ್ಟ್ ಆಗಿರೋ ಗುಲಾಬ್ ಜಾಮೂನ್ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಉಂಡೆ ಹೊಡಿತಾ ಐತೆ, ಪಾಕ ಹಿರ್ಕೋತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಫ್ರೆಂಡ್ಸ್, ನೋಡಿ ಹೇಗೆ ಅಂತ. ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಾನು ಜಾಮೂನ್ ಮಾಡಲಿಕ್ಕೆ MTR ಅವ್ರದ್ದು ರೆಡಿ ಮಿಕ್ಸ್ ಪ್ಯಾಕೆಟ್ ತೊಗೊಂಡಿನಿ. 180 ಗ್ರಾಮ್ ಇದೆ ಇದು. ಈ ಪ್ಯಾಕೆಟ್ನ ಇವಾಗ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬೌಲಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಸಕ್ಕರೆ ಮೆಜರ್ಮೆಂಟ್ ಗೊತ್ತಾಗಬೇಕಲ್ಲ, ಹಾಗಾಗಿ ನಾನು ಬೌಲ್ಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ. ಈ ಕಪ್ಪಲ್ಲಿ 1 ಕಪ್ ಫುಲ್ ಹಾಕೋತಾ ಆಗುತ್ತೆ. ಅದು 180 ಗ್ರಾಮ್ ಇದೆ ಅಲ್ವಾ, ನೋಡ್ಬೋದು. ಇವಾಗ 1 ಕಪ್ ಆಗಿದೆ. ನಾನು ಅದಕ್ಕೆ ಇವಾಗ ಒಂದು ಬುಟ್ಟಿ ತೊಗೊಂಡ್ಬಿಟ್ಟು ಅದನ್ನು ಅದಕ್ಕೆ ಹಾಕೋತಾ ಇದ್ದೀನಿ. ಬೆರಳಿಂದನೇ ಒಂದು ಸತಿ ಎಲ್ಲ ಗಂಟೆಲ್ಲ ಮಿಕ್ಸ್ ಹೊಡ್ಕೊಂಡ್ಬಿಟ್ಟು ಸಾಫ್ಟಾಗಿರೋ ಥರ ಮಾಡ್ಕೊಳ್ಳಿ. ಮೇನ್ ಟಿಪ್ ಅಂದರೆ ಫ್ರೆಂಡ್ಸ್ ಇದೆ ನೋಡಿ, 1 ಸ್ಪೂನ್ ಚರುಟಿ ರವೆ ಹಾಕೋತಾ ಇದ್ದೀನಿ. ಈ ರವೆ ಹಾಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಜಾಮೂನು. ರವೆ ಮತ್ತು ಹಿಟ್ಟನ್ನು ಎರಡೂ ಬೆರಳಿಂದ ಒಂದು ಸತಿ ಡ್ರೈ ಮಿಕ್ಸೇ ಮಾಡ್ಕೊಳ್ಳಿ. ನೋಡ್ಬೋದು, ನಾನು ಇವಾಗ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆದಮೇಲೆ 1 ಕಪ್ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪನೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಒಮ್ಮೆಗೆ ಹಾಕೋಬೇಡಿ, ಹಿಟ್ಟು ಅಳಸಾದರೆ ಚೆನ್ನಾಗಿ ಬರಲ್ಲ ಜಾಮೂನು. ಸ್ವಲ್ಪನೇ ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದು ಹದಕ್ಕಿರಬೇಕು. ಅದು ಚಪಾತಿ ಥರ ಇದನ್ನೇ ಕೈಯಿಂದ ನಾದ್ಕೊಳಕ್ಕೆ ಹೋಗಬೇಡಿ, ಬೆರಳಿಂದನೇ ನಾದ್ಕೋಬೇಕು. ಇವಾಗ ನೋಡ್ಬೋದು, ಈ ಹದಕ್ಕಿದ್ರೆ ಸಾಕು ಹಿಟ್ಟು. ಅಂದರೆ 1 ಕಪ್ಪಲ್ಲಿ ಇಷ್ಟು ಹಾಲು ಉಳಿದಿದೆ ಫ್ರೆಂಡ್ಸ್, ನಾನು ತೋರಿಸಿದ್ದೀನಿ. ಅದನ್ನು ಮುಚ್ಚಿಟ್ಬಿಟ್ಟು ಇವಾಗ ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಾನು ಪಾಕ ತೊಗೊಳಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ, ನೋಡ್ಕೋಬೋದು. 1 ಬೌಲ್ ಹಾಕ್ಕೊಂಡೆ. ಅದ್ರ ಮೇಲೆ ಇವಾಗ ನಾನು ಇನ್ನೊಂದು ಅರ್ಧ ಕಪ್ ತೊಗೊಂಡಿದ್ದೆ, ಅದ್ರ ಒಳಗಡೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1.5 ಕಪ್ಪಿಂದ 2 ಕಪ್ ಹಾಕೋಬೋದು. ನಾವು ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಹಾಗಾಗಿ ಇವಾಗ ಅದಕ್ಕೆ 2 ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು. ಇಲ್ಲ ನಮ್ಮ ಸ್ವೀಟನ್ನು ಜಾಸ್ತಿ ಬೇಕು, ಪಾಕನೂ ಜಾಸ್ತಿ ಬೇಕಂದರೆ 2 ಬೌಲ್ ಸಕ್ಕರೆ ಮತ್ತು 4 ಬೌಲ್ ನೀರು ಹಾಕೋಬೋದು. ಅಂದರೆ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಆವಾಗ. ನಾನು 2 ಬೌಲ್ ಅಂದರೆ 2 ಬೌಲ್ ಫುಲ್ ಹಾಕ್ಕೊಂಡಿದ್ದೀನಿ ನೀರು. ಹಾಕ್ಕೊಂಡ್ಬಿಟ್ಟು ಇವಾಗ ಸಕ್ಕರೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಗ್ಯಾಸು ಹೈ ಫ್ಲೇಮಲ್ಲೇ ಇರಬೇಕು ಈ ಸಕ್ಕರೆ ಪಾಕ ಮಾಡ್ಕೊಳ್ಳೋವಾಗೆ. ಗಟ್ಟಿ ಮತ್ತು ಒಂದೇಳೆ ಪಾಕ, ಗಟ್ಟಿ ಪಾಕ ಏನು ಬೇಡ. ಇದು ಫುಲ್ ಸಕ್ಕರೆ ಎಲ್ಲ ಕರಗಿದಾದ್ಮೇಲೆ ಕುದೀತಾ ಇರುತ್ತಲ್ಲ, ಆವಾಗ ಪಾಕ 2 ನಿಮಿಷ ಫುಲ್ ಕುದ್ರೆ ಸಾಕು. ಕುದೀತಾ ಇದ್ಮೇಲೆ 2 ನಿಮಿಷ ಕುದಿಬೇಕು, ಆವಾಗ ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ. ನೋಡ್ಬೋದು, ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡ್ಬೋದು, ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಅದು ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಬೇಕಂದ್ರೆ ನೀವು ಗೊತ್ತಾಗಿಲ್ಲ ಅಂದರೆ ಟೈಮ್ ಹಚ್ಚಿಟ್ಕೊಳ್ಳಿ. 2 ನಿಮಿಷ ಫುಲ್ ಕುದಿಸ್ಬಿಡಿ ಅದನ್ನು, ಅಂದರೆ ಕರೆಕ್ಟಾಗಿ ಇರುತ್ತೆ ಅಂತ. ಇವಾಗ ಕುದಿತೈತೆ, ನಾನು ನೋಡ್ಬೋದು 2 ನಿಮಿಷ ಅಷ್ಟೇ ಕುದಿಸಿರೋದು ಅದನ್ನು. 2 ನಿಮಿಷ ಫ್ರೆಂಡ್ಸ್, ಇವಾಗ ಏಲಕ್ಕಿ ಪುಡಿ ಹಾಕಿದೆ. ಏಲಕ್ಕಿ ಪುಡಿ ಹಾಕೊಂಡ್ಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪೌಡ್ರ್ ಇಲ್ಲ ಅಂತಂದರೆ ಯಾವುದೇ ಸ್ವೀಟು ಪರ್ಫೆಕ್ಟಾಗಿ ಅನ್ಕೊಳ್ಳೋದಿಲ್ಲ. ಇವಾಗ ನಾನು ಟೇಸ್ಟ್ಗೋಸ್ಕರ ಸ್ವಲ್ಪ ಒಂದು 4 ಹನಿ ಲೆಮನ್ ಹಾಕ್ಕೊಂಡಿದ್ದೀನಿ. ಲೆಮನ್ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ, ಆಪ್ಷನಲ್ ಇದು. ಲೆಮನ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಲೆಮನ್ ಹಾಕ್ಕೊಂಡಿರೋದು. ಇವಾಗ ಫೈನಲಿ ನೋಡ್ಬೋದು, ಪಾಕ ಎಲ್ಲ ರೆಡಿ ಆಯಿತು. ಅದನ್ನು ಮುಚ್ಚಿಬಿಟ್ಟು ಇಟ್ಕೋತಾ ಇದ್ದೀನಿ ಇವಾಗ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಪಾಕ ಮಾಡ್ಕೊಳ್ಳೋಷ್ಟರಲ್ಲಿ ಹಿಟ್ಟೆಲ್ಲ ನೆನೆದಿದೆ. ಎಷ್ಟು ಸಾಫ್ಟಾಗಿ ಒಂಥರ ಅರಳಿದಂಗೆ ಆಗಿದೆ. ಅದು ಈ ಥರ ಇದ್ದರೆ ಸಾಕು, ಅದು ಚೆನ್ನಾಗಿರುತ್ತೆ. ಇವಾಗ ಬೆರಳಿಂದನೇ 1-2 ಸತಿ ಸ್ವಲ್ಪ ನಾದ್ಕೊಳ್ಳಿ ಅದನ್ನ. ನೋಡಿಬಿಟ್ಟು ನಾನು ಇವಾಗ 2 ಮಾಡಿದ್ದೀನಿ. 2 ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಥರ ಉಂಡೆ ಬೇಕು ಅದರ ಸೈಜಲ್ಲಿ ಇವಾಗ ಮಾಡ್ಕೊಳ್ಳಿ. ನಾನು ನೋಡ್ಬೋದು ಸ್ವಲ್ಪನೇ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಸಣ್ಣ ಬೇಕಂದರೆ ಸಣ್ಣನೂ ಮಾಡ್ಕೋಬೋದು, ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೋಬೋದು. ನಿಮಗೆ ಯಾವ ಥರ ಅನುಕೂಲ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ಉಂಡೆ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಅಂಗೈಯಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಭಾರ ಹಾಕಿಬಿಟ್ಟೆ ಉಂಡೆನ ರೌಂಡಾಗಿ ಮಾಡ್ಕೊಳ್ಳಿ. ಹಾಗೇ ಮಾಡೋಕ್ಕೆ ಹೋದರೆ ಅದು ಒಂಥರ ಮೇಲೆ ಕ್ರ್ಯಾಕ್ಸ್ ಬಂದಂಗೆ ಆಗುತ್ತೆ. ಸ್ವಲ್ಪ ಭಾರ ಹಾಕಿದ್ರೇ ಕ್ರ್ಯಾಕ್ಸ್ ಬರಲ್ಲ. ನೋಡ್ಬೋದು, ನಾನಿವಾಗ ತೋರಿಸ್ತಾ ಇದ್ದೀನಿ. ಅಂಗೈಯಲ್ಲಿ ಇಟ್ಬಿಟ್ಟು ಒಂಥರ ಭಾರ ಹಾಕಿ ಈ ಥರ ಉಂಡೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಫೈನಲಿ ತೋರಿಸ್ತೀನಿ ಫ್ರೆಂಡ್ಸ್, ನಾನು ಉಂಡೆ ಮಾಡಿರೋದು ಯಾವ ರೀತಿ ಬಂದಿದೆ ಅಂತ. ಯಾವುದೇ ರೀತಿಯ ಕ್ರ್ಯಾಕ್ಸ್ ಇರಬಾರ್ದು ಫ್ರೆಂಡ್ಸ್ ಉಂಡೆ ಮಾಡುವಾಗ. ಕ್ರ್ಯಾಕ್ಸ್ ಇದ್ದರೆ ಅದು ಎಣ್ಣೆಲಿ ಹಾಕಿದಾಗ ಇನ್ನಷ್ಟು ಕ್ರ್ಯಾಕ್ಸ್ ಬಿಟ್ಕೊಂಡು ಸಿಡಿದಂಗೆ ಆಗುತ್ತೆ. ನೋಡ್ಬೋದು, ಸಾಫ್ಟಾಗಿ ಬರುತ್ತೆ ಕ್ರ್ಯಾಕ್ಸ್ ಇಲ್ಲದೆ ಇದ್ದರೆ. ನಾನು ಒಂದೊಂದನೇ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಇವಾಗ ನೋಡಿ ಫೈನಲಿ ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಉಂಡೆ ಮಾಡಿದ್ದೀನಿ, ಯಾವುದೇ ರೀತಿಯೂ ಕ್ರ್ಯಾಕ್ಸ್ ಬಂದಿಲ್ಲ. ಕ್ರ್ಯಾಕ್ಸ್ ಬರದೇ ಇದ್ರೇ ಚಲೋ ಅದು ಎಣ್ಣೆಯಲ್ಲಿ ಹಾಕುವಾಗ. ಈ ಸೈಡು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಎಣ್ಣೆ ಕಾದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪನೇ ಹಿಟ್ಟು ಹಾಕಿ ನೋಡಿ, ಮೇಲೆ ಗುಳೆ ಬಂದರೆ ಆವಾಗ ಗೊತ್ತಾಗುತ್ತೆ ಎಣ್ಣೆ ಕಾದಿದೆ ಅಂತ. ಎಣ್ಣೆ ಫುಲ್ ಕಾದಿರಬೇಕು ಫ್ರೆಂಡ್ಸ್, ಆವಾಗ ಉಂಡೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿರಲಿಲ್ಲ ಹಾಗೆ ಹಾಕೊಂಡ್ಬಿಟ್ರೆ ಉಂಡೆ ಎಲ್ಲ ಒಡ್ಕೊಂಡ್ಬಿಡುತ್ತೆ, ಬಿರುಕು ಬರುತ್ತೆ. ಹಾಗಾಗಿ ಎಣ್ಣೆ ಫುಲ್ ಕಾಯಿಸ್ಕೊಂಡ್ಬಿಟ್ಟು ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಉಂಡೆ ಹಾಕ್ಕೊಳ್ಳಿ, ಅಂದರೆ ಒಳ್ಳೆಯದು. ಇಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ರೆ ಬೇಗ ಸೀದೋದಂಗೆ ಅನಿಸುತ್ತೆ, ಬೆಂದಿರೋದಿಲ್ಲ ಅದು ಚಲೋತೆಗೆ. ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀವು ಗ್ಯಾಸ್ ಫ್ಲೇಮ್ನ ಯಾವಾಗಲೂ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ಉಂಡೆ ಎಲ್ಲ ಕರಿಬೇಕಾದ್ರೆ. ಆದರೆ ಎಣ್ಣೆ ಸ್ಟಾರ್ಟಿಂಗ್ ಉಂಡೆ ಹಾಕೋಬೇಕಾದ್ರೆ ಎಣ್ಣೆ ಕಾದಿರಬೇಕು, ಅದನ್ನ ಮಾತ್ರ ನೆನಪಿಟ್ಕೊಳ್ಳಿ. ಇವಾಗ ನೋಡ್ಬೋದು ನಾನು ಫುಲ್ ಎಲ್ಲ ಫ್ರೈ ಮಾಡಿಬಿಟ್ಟು ಇವಾಗ ತಕ್ಕೋತಾ ಇದ್ದೀನಿ ಫಸ್ಟ್ ಬ್ಯಾಚ್ನ. ಇದು ಒಂಥರ ಸೀದೋದಂಗೆ ಅನಿಸಿರುತ್ತೆ, ಸೀದಿರಲ್ಲ ಫ್ರೆಂಡ್ಸ್, ಅದು ಚೆನ್ನಾಗಿ ಬಂದಿರುತ್ತೆ.
ಫ್ರೆಂಡ್ಸ್ ಇವಾಗ ನಾನು ಸೆಕೆಂಡ್ ರೌಂಡ್ ಕರ್ಕೋತಾ ಇದ್ದೀನಿ. ಇವಾಗ ಎಣ್ಣೆ ಫುಲ್ ಬಿಸಿ ಇದೆ. ಇವಾಗ ಒಂದೊಂದನೇ ಉಂಡೆ ಹಾಕೊಂಡ್ಬಿಟ್ಟು ಬಿಸಿ ಇರುವಾಗಲೇ ಈಗ ಈ ಥರ ಉಂಡೆ ಹಾಕಿದ ತಕ್ಷಣ ಮೇಲ್ಗಡೆ ಗುಳ್ಳೆ ಗುಳ್ಳೆ ಬರಬೇಕು, ಆವಾಗ ಗೊತ್ತಾಗುತ್ತೆ ಎಣ್ಣೆ ಬಿಸಿ ಇದೆ ಅಂತ. ಇವಾಗ ನಾನು ಒಂದೊಂದನೇ ಉಂಡೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಎಣ್ಣೆ ಇದು ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋದಂಗೆ ಅನಿಸಿರುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ ಅದು. ಹಾಗಾಗಿ ಇವಾಗ ನಾನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ಅದು ಕಲರ್ ಸ್ವಲ್ಪನೇ ಚೇಂಜ್ ಆಗ್ತಾ ಬರುತ್ತೆ. ಫಸ್ಟ್ ಬ್ಯಾಚ್ನ ಕರೆದು ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ಅದನ್ನು. ಇವಾಗ ತಣ್ಣಗಾಗಿದೆ ಅದು. ಇವಾಗ ಸ್ವಲ್ಪ ಈ ಸೈಡು ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಬಿಸಿ ಇದೆ. ಇವಾಗ ಹಾಕೋತಾ ಇದ್ದೀನಿ ಅದಕ್ಕೆ. ಸಕ್ಕರೆ ಪಾಕ ಮತ್ತು ಉಂಡೆ ಎರಡೂ ಬಿಸಿ ಇರುವಾಗಲೇ ಹಾಕೋಬೇಡಿ, ಯಾಕಂದರೆ ಎರಡೂ ಬೇಗನೆ ಪಾಕ ಹಿಡ್ಕೊಂಡ್ಬಿಟ್ಟು ಒಡೆದೋದಂಗೆ ಆಗುತ್ತೆ ಮೆತ್ತಗಾಗಿ. ನೋಡಿಬಿಟ್ಟು ಹಾಕ್ಕೊಳ್ಳಿ. ಅದು ಒಂದಾದರೂ ತನಗೆ ಇರಬೇಕು. ಎರಡು ತನಗಾದ್ಮೇಲೆ ಹಾಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಪಾಕ ಹಿಡ್ಕೊಳ್ಳೋದಿಲ್ಲ ಆವಾಗ. ಈ ಸೈಡು ಎರಡನೇ ಬ್ಯಾಚ್ನು ರೆಡಿ ಆಗ್ತಾ ಇದೆ. ಇವಾಗ ನೋಡ್ಬೋದು ಕಲರ್ ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ. ನಾನು ಅದು ಫಸ್ಟ್ ಒನ್ನು ಡಾರ್ಕ್ ಕಲರಲ್ಲೇ ತೆಗೆದಿದ್ದೆ. ಸೆಕೆಂಡ್ ಒನ್ನು ನೋಡಬೇಕು ಅಂತ ಸ್ವಲ್ಪ ಮೀಡಿಯಮಲ್ಲೇ ತೆಗಿತಾ ಇದ್ದೀನಿ. ನೋಡೋಣ ಯಾವ ಚೆನ್ನಾಗಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ತೋರಿಸ್ತಾ ಇದ್ದೀನಿ, ಕಲರು ಚೆನ್ನಾಗಿ ಬಂದಿದೆ. ಫೈನಲಿ ಇನ್ನು ತಕ್ಕೋತು ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಇವಾಗ ಯಾವ ರೀತಿ ಬಂದಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಇವಾಗ ಎರಡೂ ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ, ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇದನ್ನು 1 hour ಮುಚ್ಚಿಡೋಣ ಫ್ರೆಂಡ್ಸ್. ಯಾವಾಗಾದರೂ ಗುಲಾಬ್ ಜಾಮೂನು ಮಾಡ್ಬೇಕನ್ಸಿದ್ರೆ ಹಿಂದಿನ ದಿನನೇ ಮಾಡಿ, ಮಾರನೇ ದಿನ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ 1 hour ನಾನು ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು 1 hour ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು. ಉಂಡೆ ನೋಡ್ಬೋದು ಪಾಕೆಲ್ಲ ಹಿರ್ಕೊಂಡ್ಬಿಟ್ಟು ಎಷ್ಟು ಉಬ್ಬಿದಂಗಾಗಿ ಸಾಫ್ಟಾಗಿ ಬಂದಿದೆ ಅಂತ. ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ನೋಡ್ಬೋದು ನಾನು ಅದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿತ್ತು. ಈಗ ನಾನು ಅದನ್ನು ಒಂದು ಉಂಡೆನ ಕೈಯಿಂದ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಪ್ರೆಸ್ ಮಾಡಿದರೆ ಸಾಕು ಒಡೆಯುತ್ತೆ ಏನೋ ಅನ್ನೋ ಥರ ಸಾಫ್ಟಾಗಿ ಬಂದಿತ್ತು ಫ್ರೆಂಡ್ಸ್ ಅದು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ಬೇಗ ಬಂದು ನಿಮಗೆ ತಲುಪುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.